ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇಂದಿನ ಈ ಪಯಣದಲ್ಲಿ ನಮ್ಮ ಜೊತೆ ಇದ್ದಾರೆ ಪೂರ್ಣಿಮಾ ಅವರು ಸುಮಾರು 15 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಸಂಪೂರ್ಣ ಜೀವನವನ್ನು ಈ ಆಧ್ಯಾತ್ಮಿಕತೆಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆ, ತಾವು ಸುಮಾರು 15 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಅದರಲ್ಲೂ ತಮ್ಮ ಸಂಪೂರ್ಣ ಜೀವನವನ್ನು ಈ ಆಧ್ಯಾತ್ಮಿಕತೆಗೋಸ್ಕರನೇ ಮುಡುಪಾಗಿಟ್ಟಿದ್ದೀರಿ. ತಮಗೆ ನನ್ನ ಪರವಾಗಿ, ವೈಯಕ್ತಿಕವಾಗಿ ಮತ್ತು ನನ್ನ ವೀಕ್ಷಕರ ಪರವಾಗಿ ತಮಗೆ ಬಹಳ ಧನ್ಯವಾದಗಳು. ಯಾಕೆಂದರೆ ಆಧ್ಯಾತ್ಮಿಕತೆಗೋಸ್ಕರನೇ ತಮ್ಮ ಸಂಪೂರ್ಣ ಜೀವನವನ್ನು ಮುಡುಪಾಗಿಡೋದು ಒಂದು ಬಹಳ ಧೈರ್ಯದ ಮಾತು. ಅಂಥ ಒಂದು ಧೈರ್ಯದ ಹೆಜ್ಜೆಯನ್ನು ತಾವಿಟ್ಟಿದ್ದೀರಿ. ಹಾಗಾಗಿ ತಮಗೆ ಧನ್ಯವಾದಗಳು. ತಾವು ಈ ಆಧ್ಯಾತ್ಮಿಕತೆಗೆ ಬರುವ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ, ಯಾಕಂದರೆ ಪ್ರತಿಯೊಬ್ಬರು ಅವರ ಜೀವನದ ಆರಂಭದಲ್ಲಿ ಭಕ್ತಿ, ಪೂಜೆ, ಪುನಸ್ಕಾರ, ವ್ರತ, ಜಪ, ತಪ ಇದೆಲ್ಲ ಇದ್ದೇ ಇರುತ್ತೆ. ಹೌದು. ತಮ್ಮ ಜೀವನದಲ್ಲಿ ಈ ಧಾರ್ಮಿಕತೆ ಅನ್ನೋದು ಹೇಗಿತ್ತು? ಧಾರ್ಮಿಕತೆ ಅಂದರೆ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ನನ್ನ ಪಾಲನೆ ಎಲ್ಲ ಮಾಡಿದ್ದು ನಮ್ಮ ಅಪ್ಪ ಅಮ್ಮ, ಅಜ್ಜಿ ತಾತ. ನನಗೆ ಅವರ ಒಂದು ಪ್ರಭಾವ, ಭಕ್ತಿದು ನನಗೆ ನನ್ನ ಮನಸ್ಸಿನ ಮೇಲೆ ಗಾಢವಾಗಿ ಬಿದ್ದಿತ್ತು. ಅವರು ಫ್ಯಾಮಿಲಿಗೋಸ್ಕರ ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಿದ್ರು. ವಾರಕ್ಕೆ ಹೇಳೋದಾದರೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಿದ್ದು ಮಂಗಳವಾರ, ಶುಕ್ರವಾರ. ನಮ್ಮ ತಾತ ಪೂಜೆ ಮಾಡ್ತಾ ಇದ್ದಿದ್ದು ಶನಿವಾರ. ಅವರ ಒಂದು ಪೂಜಾ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿರ್ತಿತ್ತು. ಪೂಜೆ ಸಾಮಾನುಗಳು ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಪ್ರತಿಯೊಂದರಲ್ಲೂ ನನಗೊಂಥರ ಅವರು, ನಾನು ಮತ್ತು ಅಂದರೆ ನಮ್ಮ ಅಜ್ಜಿ ತಾತ, ನಾನು ಇದ್ದಂಥ ದಿನಗಳು, ಅದು ಬಾಲ್ಯದ ದಿನಗಳಲ್ಲಿ ಒಂದು 5ನೇ ಕ್ಲಾಸ್ವರೆಗೂ ಅಂತ ತಿಳ್ಕೊಳ್ಳಿ. ಅದು ತುಂಬ ಪ್ರಭಾವಶಾಲಿಯಾಗಿರ್ತಿತ್ತು. ಆಗ ನನಗೆ ಪ್ರತಿಯೊಂದರಲ್ಲೂ ಮನೆ ಕೆಲಸದಲ್ಲಾಗಲಿ, ಆಧ್ಯಾತ್ಮಿಕತೆಯಲ್ಲಾಗಲಿ ನನಗೆ ಗಾಢವಾಗಿ ಪ್ರಭಾವ ಬಿದ್ದಿದ್ದು ನಮ್ಮ ಅಜ್ಜಿ ತಾತನಿಂದನೇ. ಅವ್ರ ಜೊತೆ ಇದ್ದ ದಿನಗಳು ನಾನು ನನ್ನ ಜೀವನದಲ್ಲಿ ಮರೆಯೋದಕ್ಕೂ ಆಗೋದಿಲ್ಲ. ಅವರ ಶಿಕ್ಷಣಗಳು ಕೂಡ ತುಂಬ ಒಂದು ಒಂದು ದೊಡ್ಡವರಿಗೆ ಶಿಕ್ಷಣ ಕೊಡೋ ರೀತಿ ಅವರ ಮಾತುಗಳಿರ್ತಿತ್ತು. ಒಂದು ಮಾತನ್ನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ತಾತ ಹೇಳೋರು ಯಾವಾಗಲೂ, ಕಾಲಲ್ಲಿ ತೋರಿಸಿದ ಕೆಲಸನ ಕೈನಲ್ಲಿ ಮಾಡಿ ತೋರಿಸ್ಬೇಕಮ್ಮ ಅಂತ ಹೇಳಿದ್ರು. ಈ ರೀತಿ ಅದು ಒಂದೊಂದು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ದೊಡ್ಡವರು ಅಂದರೆ ಏನು, ಅವ್ರನ್ನ ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಆಗಲಿ. ಸೊ ತುಂಬಾ ನನ್ನ ಮನಸ್ಸಿಗೆ ಪ್ರಭಾವ ಬಿದ್ದಿರೋವಂಥದ್ದು ಅಜ್ಜಿ ತಾತ. ಹೌದು. ಅದಕ್ಕೆ ತಾನೇ ಒಂದು ಮಾತು ಹೇಳ್ತಾರೆ, ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಅಜ್ಜಿ ತಾತ ಇವರೊಂದು ಅವಶ್ಯಕತೆ ತುಂಬ ಇರುತ್ತೆ. ಅವರೇ ನಿಜವಾದ ಒಂದು ಸಂಸ್ಕಾರಗಳನ್ನು ಮಕ್ಕಳಲ್ಲಿ ತುಂಬೋದಕ್ಕೆ ಅವರೇ ನಿಮಿತ್ತ ಆಗೋಕ್ಕೆ ಸಾಧ್ಯ. ಯಾಕಂದರೆ ತಂದೆ ತಾಯಿಗಳು ಒಂದು ಜವಾಬ್ದಾರಿ ಇರುತ್ತೆ, ಹೊರಗಡೆ ಒಂದು ಕೆಲಸ ಕಾರ್ಯ ಜಾಬ್ ಅದರಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬುವಂಥ ಕಾರ್ಯ ಅಜ್ಜಿ ತಾತನೇ ಮಾಡೋಕ್ಕೆ ಸಾಧ್ಯ. ಬಟ್ ಆದರೆ ಅವರು ಡಬಲ್ ಟಾಸ್ಕ್ ಮಾಡೋರು. ಯಾವ ರೀತಿ ಅಂತ ಹೇಳಿದ್ರೆ, ವ್ಯಾಪಾರನೂ ಮಾಡೋರು, ಜೊತೆಗೆ ಮನೆಯನ್ನ ನೋಡ್ಕೊಳ್ಳೋದು. ಈವನ್ ಅಪ್ಪ ಅಮ್ಮ ಇದ್ದರೂ ಸಹ ಜವಾಬ್ದಾರಿ ಅನ್ನೋ ಮಾತಿನಲ್ಲಿ ಬಂದಾಗ ಅವರಿಬ್ಬರ ಪಾತ್ರ ತುಂಬ ದೊಡ್ಡದಾಗಿರ್ತಿತ್ತು. ಜೊತೆಗೆ ಏನಾದರೂ ಹಬ್ಬ ಹರಿದಿನ ಆಯಿತು ಅಂದರೆ ಅಜ್ಜಿ ತಾತ ಇದ್ದಾರೆ ಅಂತ ಸಂಬಂಧಿಗಳು ಬರೋರು. ಒಂದೊಂದು ಹಬ್ಬನೂ ಒಂಥರ ದೊಡ್ಡ ವಿಜೃಂಭಣೆಯಾಗಿ ಮಾಡ್ತಿದ್ರು. ಒಂದು 30-40 ಜನ ನಮ್ಮ ಫ್ಯಾಮಿಲಿ ಸೇರ್ತಿದ್ರು ಅವರಿದ್ದಾಗ. ಸೊ ಅದು ನನಗೆ ತುಂಬ ಒಂದು ಸಂಬಂಧ ಸಂಪರ್ಕದಲ್ಲಿ ಬರೋರ ಜೊತೆ, ದೊಡ್ಡವ್ರ ಜೊತೆ ಯಾವ ರೀತಿ ನಡ್ಕೋಬೇಕು, ಅಜ್ಜಿ ತಾತನ ಒಂದು ಪಾಲನೆ ನನಗೆ ತುಂಬಾ ಆ ಟೈಮ್ನಲ್ಲಿ ಸಿಕ್ತು. ಜೊತೆಗೆ ಸ್ಕೂಲ್ನಲ್ಲಿರೋ ಟೀಚರ್ಸ್ ತುಂಬಾ ಒಂದು ಪ್ರಭಾವಶಾಲಿ ಟೀಚರ್ಸ್ ಇರ್ತಿದ್ರು. ಈಗಲೂ ಟಚಲ್ಲಿದೆ, ಈಗಲೂ ನನ್ನ ನೆನಪು ಮಾಡ್ಕೊಳ್ತಾರೆ ಅಂತೆ. ಕೆಲವು ಫ್ರೆಂಡ್ಸ್ ಹೇಳ್ತಾರೆ, ಒಬ್ಬರು ಇಬ್ಬರು ಇದ್ದಾರೆ, ಅವರು ಈಗಲೂ ನೆನಪು ಮಾಡ್ಕೊಳ್ತಾರೆ. ಅಂದರೆ ಪ್ರೈಮರಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಗೋಯ್ತು. ಆ ನಿಟ್ಟಿನಲ್ಲಿ 2 ದಶಕ ಮುಗ್ದೋಗಿದೆ. ಆ್ಯಕ್ಚುಲಿ 3 ದಶಕ ಸ್ಕೂಲ್ಗೆ ಕಾಲಿಟ್ಟು ಅನ್ನೋ ಪ್ರಶ್ನೆ ಬಂದಾಗ 2 ದಶಕ ಕಂಪ್ಲೀಟಾಗಿ ಮುಗ್ದಿದೆ. ಆದ್ರೂ ಸಹ ನಮ್ಮ ಟೀಚರ್ಸ್ ಅವರ ಒಂದು ಪ್ರೀತಿ, ಸ್ನೇಹ ಇದುವರೆಗೂ ಅವರ ನೆನಪಿನಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂದರೆ ಅದೊಂಥರ ಸೌಭಾಗ್ಯದ ಖುಷಿ, ಆ ಥರ ಫೀಲ್ ಆಗತ್ತೆ, ಅನುಭವ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಒಂದು
ಆದರ್ಶಗಳು ನಮ್ಗೆ ಏನು ತಿಳಿಸ್ಕೊಡ್ತಿದ್ರು, ಅವರ ಒಂದು ಪಂಕ್ಚುಯಾಲಿಟಿ ವಿಷಯದಲ್ಲಾಗಲಿ ಪ್ರತಿಯೊಂದು ಕೂಡ ನಮ್ಮ ಅಜ್ಜಿ ತಾತ ಹೋಗಿ ಹೇಳ್ತಾ ಇದ್ದಿದ್ದು ಊಟ ಮಾಡ್ತಿರ್ಲಿಲ್ಲ, ಅಂದರೆ ಸ್ಕೂಲಿಗೆ ಮಾತ್ರ ಹೊಡ್ ಬಂದುಬಿಡ್ತಾರೆ ಇವರು ಅನ್ನೋ ಥರ ಅವ್ರು ಹೇಳ್ತಿದ್ರು. ಅದಕ್ಕೆ ಅವರು ರಿಟರ್ನ್ ಆಗಿ ಚೆನ್ನಾಗಿ ಓದ್ತಾರೆ ಆ ರೀತಿ ಅಂತ ಒಂದು ಎಂಕರೇಜಿಂಗ್ ಇದರಲ್ಲಿ ತುಂಬಾ ನಮ್ಮ ಸ್ಕೂಲ್ ಟೀಚರ್ಸು. ಮೇಯ್ನಾಗಿ ನನಗೆ ಈಗ ನೆನಪಿರೋದು ಸಹ ರಮೇಶ್ ಅಂತ ಟೀಚರ್ ಒಬ್ಬರು, ಅವ್ರ ಜೊತೆಗೆ ಸುಧಾ ಟೀಚರ್ ಅಂತ ಅವರು. ಈ ರೀತಿ ತುಂಬ ಜನ ಇದ್ದಾರೆ, ಬಟ್ ನನಗೆ ನೆನಪಿರೋದು ಆ ಸ್ಕೂಲ್ನಲ್ಲಿ ಅವರಿಬ್ಬರು ಈಗಲೂ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಸೊ ಹಾಗಾಗಿ ತುಂಬ ಸಂತೋಷ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡ್ಕೊಳ್ಳೋದು. ಅವರ ಒಂದು ಯಾಕಂದರೆ ಹೇಳ್ತಾರಲ್ಲ, ಬೆಳೆಯೋ ಸಿರಿ ಮೊಳಕೆಯಲ್ಲಿ. ಆ ಒಂದು ಬೆಳಿಬೇಕಾದ್ರೆ ನಮಗೇನು ಸಂಸ್ಕಾರವನ್ನು, ಏನೋ ಒಂದು ಭವಿಷ್ಯದ ಒಂದು ಗುರುತುಗಳನ್ನು ನಮ್ಮಲ್ಲಿ ನೋಡಿ ನಮ್ಮನ್ನು ಮುಂದೆ ಇಟ್ಟು ನೀವು ಈಗ ಮಾಡ್ತೀರಾ, ನೀವು ಸಾಧಿಸ್ತೀರಾ, ನಿಮ್ಮಲ್ಲಿ ಕಲೆ ಇದೆ ಅನ್ನುವಂಥದ್ದು ಬರುವಂಥದ್ದೇ ಒಂದು ಬಾಲ್ಯದ ಜೀವನದಲ್ಲಿ ಎಂಕರೇಜಿಂಗ್ ಭಾವನೆಗಳು ನಮ್ಮಲ್ಲಿ ತುಂಬತಕ್ಕಂಥದ್ದು, ಉತ್ಸಾಹ ತುಂಬತಕ್ಕಂಥದ್ದು. ಸೊ ಅವರು ಒಂದೆರಡು ಮಾತು ಹೇಳಿದ್ರು ಕೂಡ ನೋಡಿ ಇಷ್ಟು ವರ್ಷಗಳು. ನನಗೆ ಹಾಗಾಗಿ ಚಿಕ್ಕನ್ನಲ್ಲಿ ಆ್ಯಕ್ಚುಲಿ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇರ್ತಿತ್ತು. ಯಾಕಂದರೆ ಎಷ್ಟು ಬೇಗ ಮಕ್ಕಳು ಕನೆಕ್ಟ್ ಆಗಿಬಿಡ್ತಾರೆ, ಸಾಯೋವರೆಗೂ ಟೀಚರ್ ಅಂತಾನೆ. ಅವ್ರು ಎಂಥ ಒಂದು ಡಾಕ್ಟರ್ ಆಗಲಿ, ಎಂಥ ಒಂದು ದೇಶಕ್ಕೆ ರಾಷ್ಟ್ರಪತಿ ಆದರೂ ಸಹ ನಮ್ಮ ಟೀಚರ್ ಅವರು ಅಂತಲೇ ನೆನ್ಪಿಟ್ಕೊಳ್ತಾರೆ. ಸೊ ಅದಕ್ಕಿಂತ ದೊಡ್ಡದು ಆ್ಯಕ್ಚುಲಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಭಾವನೆ ಇರ್ತಿತ್ತು ನನಗೆ ಟೀಚರ್ ಆಗಬೇಕು. ಅವರ ಒಂದು ಇನ್ಸ್ಪಿರೇಷನ್ ಜಾಸ್ತಿ ಇರ್ತಿತ್ತು, ಅವರ ಮಾತು, ಅವರನ್ನು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಆಗ್ತಿದ್ದಂಥದ್ದು ನಂಗೆ ತುಂಬ ಭಾವನೆ ಬರ್ತಿತ್ತು. ಹಾಗಿದ್ರೆ ನೀವು ಈ ಧಾರ್ಮಿಕ ಒಂದು ದಾರಿಯಿಂದ ಆಧ್ಯಾತ್ಮಿಕ ದಾರಿಗೆ ಹೇಗೆ ಬಂದ್ರಿ, ಅಥವಾ ಯಾರು ಕರ್ಕೊಂಬಂದರು? ಅಂದರೆ ನನಗೆ ಚಿಕ್ಕಂದಿಂದನೂ ಎಲ್ಲೋ ಒಂದು ಕಡೆ ಹುಡುಕಾಟ ಇರ್ತಿತ್ತು ಮನಸ್ಸಿನಲ್ಲಿ. ಏನಿದು ಜಗತ್ತು? ನನಗೀಗಲೂ ನೆನಪಿದೆ, ನನ್ನ ಬಾಲ್ಯದ ದಿನಗಳಲ್ಲಿ ನನಗೆ ಪೂಜೆ ಮಾಡ್ತಿದ್ರು. ಅಜ್ಜಿ ತಾತ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಿದ್ರು. ಅದು ನನಗೀಗಲೂ ಕೂಡ ಒಂದು ಭಾವನೆಗಳು, ಯಾಕೆ ಈ ಥರ ಹತ್ಕೊಳ್ತಿದ್ದಾರೆ, ಯಾಕೆ ಅವ್ರಿಗೆ ಆ ಥರ ನೋವಾಗ್ತಿದೆ ಮನಸ್ಸಿನಲ್ಲಿ, ಅವ್ರಿಗೇನು ಅಂಥ ನೋವು ಅನ್ನುವಂಥ ಭಾವನೆಗಳು. ಏನಿದು ಜಗತ್ತು, ಏನು ಇಷ್ಟೇನಾ ನಮ್ಮ ಜೀವನ, ಇನ್ನೂ ಏನಾದರೂ ಇದೆಯಾ, ಭಗವಂತ ಈ ಥರ ಎಲ್ಲ ಇರ್ತಾರಾ? ನನಗೆ ವಿಶೇಷವಾಗಿ ಭಕ್ತಿ ನಾನು ಮಾಡ್ತಾ ಇದ್ದಿದ್ದು ಈ ಒಂದು ದೇವರ ಚಿತ್ರಗಳಲ್ಲಿ ತುಂಬ ಆಕರ್ಷಣೀಯವಾಗಿರ್ತಿತ್ತು. ಗಣೇಶ, ಲಕ್ಷ್ಮಿ, ಸರಸ್ವತಿ ಈ ಚಿತ್ರ ತುಂಬ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು. ಬಟ್ ಮನೆ ದೇವರು ಅಂತ ವೆಂಕಟೇಶ್ವರನ್ನ ಪೂಜೆ ಮಾಡ್ತಿದ್ರು ಸಹ ನನಗೆ ಅದು ಆ ದೇವ್ರ ಮೇಲೆ, ಆ ಒಂದು ಚಿತ್ರಗಳ ಮೇಲೆ ತುಂಬ ಸೆಳೆತ ಜಾಸ್ತಿ ಇರ್ತಿತ್ತು. ಆ ಚಿತ್ರಗಳ ಜೊತೆ ನಾನು ಮಾತಾಡ್ತಿದ್ದೆ ಕೂಡ. ನೀವು ಮಾತ್ರ ಎಷ್ಟು ಚೆನ್ನಾಗಿ ಕಮಲ ಪುಷ್ಪ ಆಸನದ ಮೇಲೆ ಕುತ್ಕೊಂಡು ಎಷ್ಟು ಸಂತೋಷವಾಗಿದ್ದೀರಾ, ನಮಗೆ ಯಾಕೆ ಈ ಥರ ಕಷ್ಟ, ನಾನು ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಈ ರೀತಿ ನಾನು ಆ ಒಂದು ಚಿಕ್ಕ ಬಾಲ್ಯದ ಮಾತುಗಳಲ್ಲಿ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ದೀಪದ ಆಕರ್ಷಣೆ ಜಾಸ್ತಿ ಇರ್ತಿತ್ತು, ಮನೆಯಲ್ಲಿ ದೀಪ ಒರೆಸಿದ್ರೆ ಒಂದು ವೈಬ್ರೇಷನ್ ಏನಿರ್ತಿತ್ತು, ಇದೆಲ್ಲ ಒಂಥರ ತುಂಬ ಕ್ವಶನ್ಸ್ ತುಂಬ ಭಗವಂತನ ಮೇಲೆ ನನಗೆ ಬರ್ತಿತ್ತು. ಮತ್ತು ಆಧ್ಯಾತ್ಮಿಕತೆಯಲ್ಲಿ ಚಿಕ್ಕನ್ನಲ್ಲಿ ಆದರೆ DD1 ಚಾನಲಲ್ಲಿ ಬರ್ತಿತ್ತಲ್ಲ, ಹನುಮಾನ್, ಜೈ ಹನುಮಾನ್, ಮತ್ತು ಓಂ ನಮಃ ಶಿವಾಯ, ಮಹಾಭಾರತದ ಇದೆಲ್ಲ ಏನು ಈ ಥರನೂ ಇರ್ತಾರಾ, ದೇವರು ಈ ಥರನೂ ಇರ್ತಾರಾ ಅನ್ನೋ ಕ್ವಶನ್ಸ್ ಜಾಸ್ತಿ ಬರ್ತಿತ್ತು. ಹಾಗಾಗಿ ತುಂಬ ಯಾವ ದೇವ್ರ ಮೇಲೂ ಅಟ್ಯಾಚ್ ಇರ್ತಿರ್ಲಿಲ್ಲ, ಬಟ್ ಭಾವನೆ ಜಾಸ್ತಿ ಇರ್ತಿತ್ತು. ಬಟ್ ನೀವಾದರೂ ಸರಿ ಮಾಡಿ ಜಗತ್ತನ್ನು, ನಮ್ಮ ಜೀವನವನ್ನು ಸರಿ ಮಾಡಿ, ಈ ರೀತಿ ಅವ್ರ ಮೇಲೆ ನನಗೆ ತುಂಬ ಈ ಥರ ಬಾಲ್ಯದ ಮಾತುಗಳಿದು. ಆ್ಯಕ್ಚುಲಿ ನಾನು ಹೇಳ್ತಿರೋದು ಆ್ಯಸ್ ಇಟ್ ಈಸ್, ಅದು ನೆನಪಾಗ್ತಿದೆ, ಹಾಗೆ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಈ ಒಂದು ಧಾರ್ಮಿಕ ಒಂದು ದಾರಿಗೆ ಆಧ್ಯಾತ್ಮಿಕ ದಾರಿಗೆ ಹೇಗೆ ಬಂದ್ರಿ ನೀವು? ಆಧ್ಯಾತ್ಮಿಕ ದಾರಿಯಲ್ಲಿ ಅಂತ ಹೇಳಿದ್ರೆ ನನಗೆ ಆಧ್ಯಾತ್ಮಿಕತೆ ಅಂದ್ರೇ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಬಂದಿದ್ದು ಅಮ್ಮನ ಮೂಲಕ. ಅಮ್ಮ ಬಂದು ಅವರು ಬ್ರಹ್ಮಕುಮಾರೀಸ್ ಇದು ಮೆಡಿಟೇಷನ್ಗೆ ಹೋಗ್ತಿದ್ರು. ಅವರು ಹೋಗ್ತಿದ್ದಾರಲ್ಲ ಅಂತ ನಮ್ಮ ಮನೆಗೂ ಮತ್ತು ಆಶ್ರಮಕ್ಕೆ ಹತ್ರ 2.5 ಕಿಲೋಮೀಟ್ರ್ ದೂರ ಇರ್ತಿತ್ತು. ನಮ್ಮಮ್ಮ ಹೇಳ್ತಿದ್ರು, ನನಗೆ ತುಂಬ ಅಟ್ಯಾಚ್ ಇದ್ದಿದ್ದು ಅಜ್ಜಿ ತಾತ. ಅವ್ರು ತೀರ್ಕೊಂಡ್ಮೇಲೆ ನನಗೆ ಅಮ್ಮನ ಒಂದು ಸೆಳೆತ ಜಾಸ್ತಿ ಆಯಿತು. ಅಮ್ಮನ ಜೊತೆ ಇರೋದು, ಅಮ್ಮ ಏನು ಫಾಲೋ ಮಾಡ್ತಾರೆ ಅದನ್ನು ನಾನು ಮಾಡೋದು, ಈ ರೀತಿಯಾದಂಥದ್ದು. ಸರಿ, ಅವರು ಈ ನಿಯಮಗಳು, ಬ್ರಹ್ಮಕುಮಾರೀಸ್ ಜೀವನದ ನಿಯಮಗಳೆಲ್ಲ ಫಾಲೋ ಮಾಡ್ತಿದ್ರು, ಹೇಳ್ತಿದ್ರು ಸಹ. ಮತ್ತು ನನ್ನನ್ನು ಒಂದು ಸರಿ ಕರ್ಕೊಂಡು ಹೋಗಬೇಕು ಅಂತ. ಬಟ್ ಆಗ ಆ್ಯಕ್ಚುಲಿ ನಾನು ಫಸ್ಟ್ PUC ಮುಗಿಸ್ದೆ, ಡ್ಯೂರೇಷನಲ್ಲಿದ್ದೆ. ಸೊ ಬೆಟ್ಟದಷ್ಟು ಇರುತ್ತಲ್ವ ಒಂದು
ನನಗೆ ಭವಿಷ್ಯದ ಕನಸುಗಳು ಜಾಸ್ತಿ ಇರ್ತಿತ್ತು. ನಾನು ಚೆನ್ನಾಗಿ ಓದಬೇಕು. ಅಜ್ಜಿ ತಾತ ನನಗೆ ತುಂಬ ಪ್ರೇರಣಾದಾಯಕರಿದ್ರು. ನನ್ನ ಕನಸುಗಳ ಬೆಟ್ಟ ಕಟ್ಟಿದ್ರು ಅವರು. ಸೊ ಹಾಗಾಗಿ ಅವರ ಆಸೆ ನಾನು ಪೂರ್ಣ ಮಾಡಬೇಕು, ನಾನು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಇಂಡಿವಿಜುವಾಲಿಟಿ, ಇದು ಏನು ಹೇಳ್ತಾರೆ, ಸ್ವಾಭಿಮಾನ, ಸ್ವತಂತ್ರವಾಗಿರಬೇಕು ಅನ್ನುವಂಥದ್ದು. ಆದರೆ ಸ್ವತಂತ್ರ ಅನ್ನೋ ಮಾತಿನಲ್ಲಿ ನಾನೊಂದು ಸ್ವಲ್ಪ ಝೀರೋ ಕಂಡೀಷನ್. ಯಾಕಂದರೆ ತುಂಬ ಭಯ ಪಡ್ತಿದ್ದೆ ನಾನು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡವರು ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಷ್ಟೇ, ನೆಕ್ಸ್ಟ್ ಬೇರೆ ಪ್ರಶ್ನೆನೇ ಇರ್ತಿರಲಿಲ್ಲ, ಆ ರೀತಿ ಇರ್ತಿತ್ತು. ಹಂಗಿರಬೇಕಾದ್ರೆ ಅಮ್ಮ ಫಾಲೋ ಮಾಡ್ತಿದ್ದಾರೆ ಅಂಥೇಳಿ ನಾನು ಸರಿ ಅವ್ರಿಗೋಸ್ಕರ ನಾನು ಈವ್ನಿಂಗ್ ಟೈಮ್ನಲ್ಲಿ ಹೋಗೋದಿರ್ತಿತ್ತು. ಈಗ ಈ ಬ್ರಹ್ಮಕುಮಾರಿಸ್ನಲ್ಲಿ ಏನಿಗೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಕ್ಲಾಸ್ ನಡೆಯುತ್ತೆ, ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗೆ ಕ್ಲಾಸ್ ಇರುತ್ತೆ. ಸೊ ಸಂಜೆ ಮಾತ್ರ ಹೋಗೋಕ್ಕಾಗ್ತಿದ್ದಿದ್ದು, ಅಮ್ಮನ ಜೊತೆ ಹೋಗಬೇಕು. ಸರಿ, ಹಾಗೆ ನಾನು ಹೋದೆ. ಫಸ್ಟ್ ಟೈಮ್ ಹೋದಾಗ ಆ್ಯಕ್ಚುಲಿ ಜ್ಞಾನ ಅನ್ನೋ ವಿಷಯ ಬಂದಾಗ ನನಗೆ ಕೊಟ್ಟಿದ್ದು ಅನ್ಸಿ ಅಕ್ಕ ಅಂತ ಒಬ್ಬರು. ಅವ್ರ ಮನೆಯಲ್ಲಿ ಗೀತಾ ಪಾಠಶಾಲೆ ನಡೆಸೋರು, ಈ ಆಧ್ಯಾತ್ಮಿಕತೆ. ಸೊ ಅವರು ಯುಗಲ್ ಕಂಪ್ಲೀಟಾಗಿ ನಡೆಸೋರು. ಅವ್ರ ಮೂಲಕ ನನಗೆ ಆ್ಯಕ್ಚುಲಿ ಜ್ಞಾನದ, ಅಮ್ಮನಿಗೆ ಹೇಳೋಕ್ಕೇನು ಬರ್ತಿರ್ಲಿಲ್ಲ ಅವರಿಗೆ. ಸೊ ಹೋಗ್ತಿದ್ರು ಅಷ್ಟೇ, ಬಟ್ ಜ್ಞಾನ ಅನ್ನೋ ಮಾತಿನಲ್ಲಿ ಏನಾದರೂ ಎಕ್ಸ್ಪ್ಲನೇಷನ್ ಮಾಡೋದು ಅಂತ ಹೇಳಿದ್ರೆ ಅಕ್ಕೋರ್ತಿರ್ತಿತ್ತು. ಸೊ ಅವರು ನನಗೆ ಒಂದು ಪೇಪರ್ನಲ್ಲಿ, ಅವ್ರ ಮನೆಯಲ್ಲಿ ಚಿತ್ರಪಟನೂ ಇರಲಿಲ್ಲ, ಇದು ವೃಕ್ಷದ ಚಿತ್ರ ಹಾಕ್ಬಿಟ್ಟು ಏನು ಹೇಳಿದ್ರು ನೆನಪಿಲ್ಲ ಅಷ್ಟೇ. ಮತ್ತು ಡೈರೆಕ್ಟಾಗಿ ಬಟ್ಟಿಗೆ ಕಳಿಸ್ಕೊಟ್ರು. ಬಟ್ಟಿ ಅಂತ ಮಾಡ್ತಾರೆ ಇಲ್ಲಿ ಬ್ರಹ್ಮಕುಮಾರಿಸ್ನಲ್ಲಿ, ಅಲ್ಲಿ ಯೋಗ ಅಭ್ಯಾಸದ ಕಾರ್ಯಕ್ರಮ ಇರುತ್ತೆ. ಸೊ ಅದರಲ್ಲಿ ಯಾವ ರೀತಿ ಧ್ಯಾನ ಮಾಡೋದು, ಯಾವ ರೀತಿ ಪರಮಾತ್ಮನ ಜೊತೆ ನಮ್ಮ ಆತ್ಮದ ಕನೆಕ್ಷನ್ ಆಗತ್ತೆ, ಆಧ್ಯಾತ್ಮಿಕತೆ ಅಂದರೆ ಏನು ಅನ್ನುವಂಥ ಒಂದು ಯಥಾರ್ಥ ಜ್ಞಾನವನ್ನು ನನಗೆ ಅಲ್ಲಿ ಹೇಳ್ದವ್ರು ಯಾರೂ ಇಲ್ಲ. ಬಟ್ ಅಲ್ಲಿನ ವಾತಾವರಣ, ಅಲ್ಲಿನ ವೈಬ್ರೇಷನ್, ಅಲ್ಲಿನ ಒಂದು ತಪಸ್ಸಿನ ಒಂದು ಒಬ್ಬರೊಬ್ಬರ ಒಂದು ಮುಖದಲ್ಲಿ ಇರ್ತಕ್ಕಂಥ ಒಂದು ತೇಜಸ್ಸು, ಒಬ್ಬರೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಪ್ರಶಾಂತತೆ, ಆ ಶಾಂತಿಯ ಒಂದು ವೈಬ್ರೇಷನ್ ನೋಡಿ ನನಗೆ ಆಕರ್ಷಣೆ ಜಾಸ್ತಿ ಆಯಿತು. ಹಾಗಾಗಿ ಸರಿ, ನಾನು ನೋಡೋಣ ಇನ್ನೊಂದು ಸ್ವಲ್ಪ ಏನಿದೆ. ಎಲ್ಲದರಲ್ಲೂ ನನಗೆ ಜಾಸ್ತಿ ಡೌಟ್ ಅನ್ನೋವಂಥದ್ದು ಬರ್ತಿತ್ತು, ಪ್ರತಿಯೊಂದರಲ್ಲೂ ಡೌಟ್. ಏನು ಇದನ್ನು ಕ್ಲಿಯರಾಗಿ ತಿಳ್ಕೊಬೇಕು, ತಿಳ್ಕೊಂಡ್ಮೇಲೇ ನೆಕ್ಸ್ಟ್ ನಾನು ಅದನ್ನು ಫಾಲೋ ಮಾಡಬೇಕು ಅಂತ. ಬಟ್ ಅಮ್ಮ ಅವ್ರ ಜೊತೆ ಬರಬೇಕಾದ್ರೆ ನನಗೆ ಬೇರೆ ಯಾವುದೇ ಕ್ವಶನ್ಸ್ ಇಲ್ಲ, ಅವ್ರಿಗೋಸ್ಕರ ನಾನು ಹೋಗ್ಬೇಕಷ್ಟೇ ಅನ್ನುವಂಥ ಕ್ವಶನ್. ಅದಕ್ಕೋಸ್ಕರ ಹೋಗ್ತಿದ್ದೆ, ಕರ್ಕೊಂಡು ಹೋಗ್ತಿದ್ರೆ ಅವ್ರ ಜೊತೆ ಹೋಗಬೇಕು ಅಷ್ಟೇ ಇರ್ತಿದ್ದು. ಸೊ ಅದಾದಮೇಲೆ ಅವರು ಅಲ್ಲಿಗೆ ಹೋದಾಗ ಏನು ಅಂದರೆ ಗೀತಾ ಪಾಠಶಾಲೆ ತುಂಬ ಚಿಕ್ಕ ಜಾಗ. ಅಲ್ಲಿ ವಯಸ್ಸಾದ ಅವರು ವೃದ್ಧ ಅಕ್ಕವರು, ಅವ್ರ ಹೆಸರು ಸರೋಜಕ್ಕ ಅಂತ, ಅವರ ಮಗ ದೇವದಾಸ್ ಅಂಥೇಳಿ ಆ ಒಂದು ಗೀತಾ ಪಾಠಶಾಲೆಯನ್ನು ನಡೆಸ್ತಾ ಇದ್ದವರು. ಅಕ್ಕೋರಿಗೆ 70 ವರ್ಷ ಅವಾಗ್ಲೇ. ಸೊ ಅವ್ರೇನು ಮಾಡೋರು ಅಂದರೆ, ನನಗೆ ಹಿಂದಿ ಭಾಷೆ, ನಮ್ಮ ಸ್ಕೂಲ್ನಲ್ಲೇ ಹಿಂದಿ ಭಾಷೆ ಇರುತ್ತೆ, 3ನೇ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಹಿಂದಿ ನನಗೆ ಸ್ವಲ್ಪ ಅಭ್ಯಾಸ ಇತ್ತು. ಸೊ ಹಾಗಾಗಿ ಓದೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಭ್ಯಾಸ ಇತ್ತು. ಹೋಗಿದ ತಕ್ಷಣ ನನ್ನ ಕೈನಲ್ಲಿ ಮುರುಳಿ ಕೊಡೋರು, ನೀವು ಮುರುಳಿ ಹೋದಮ್ಮ ಅಂತ. ಸೊ ಆ ಮುರುಳಿಯಲ್ಲಿ ಬರ್ತಕ್ಕಂಥ ಆ ಶಬ್ದಗಳು ನನಗೆ ಗೊತ್ತಿಲ್ದಿದ್ದಂಗೆ ಅದರಲ್ಲಿರ್ತಕ್ಕಂಥ ಒಂದು ಪ್ರೀತಿ, ಭಗವಂತ ಕೊಡ್ತಕ್ಕಂಥ ಮಾತು ಈಗೂ ಇರುತ್ತಾ. ಕೆಲವೊಂದು ಕ್ವಶನ್ಸ್ ಬರ್ತಿತ್ತು, ಬಟ್ ಕೇಳುವಂಥ ಧೈರ್ಯ ಇರ್ತಿರ್ಲಿಲ್ಲ, ಏನು ಫಾಲೋ ಮಾಡಬೇಕು. ಮತ್ತು ಅಲೌಕಿಕ ಅನುಭವಗಳು ಜಾಸ್ತಿ ಆಗ್ತಿತ್ತು ನನಗೆ. ನನ್ನನ್ನು ಯಾರೋ ನನ್ನ ಹೆಸರಿಟ್ಟು ಕರೆಯೋ ಥರ, ಕೆಲವೊಂದು ಸರಿ ನಾನು ಆ ವಿಷಯದಲ್ಲಿ ಭಾಗ್ಯಶಾಲಿ ಅಂದ್ಕೊಳ್ತೀನಿ. ಗೀತಾ ಪಾಠಶಾಲೆಯಲ್ಲಿ ಉಳ್ಕೊಳ್ಳೋ ಭಾಗ್ಯ ಸಿಗ್ತಿತ್ತು. ಅಮೃತ ವೇಳೆ ಅಂತ ಹೇಳ್ತಾರೆ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಯೋಗಾಭ್ಯಾಸದ ಒಂದು ಉಚ್ಚ ಸ್ಥಿತಿ ತುಂಬ ಚೆನ್ನಾಗಿ ಅನುಭವ ಆಗ್ತಿತ್ತು. ಒಂದು ಚಿಕ್ಕ ಹುಡುಗಿ ಆಗಿರೋ ಕಾರಣ ಸ್ವಲ್ಪ ನಿದ್ದೆನೂ ಬರ್ತಿತ್ತು, ಆದರೂ ಸಹ ಆ ಟೈಮ್ನಲ್ಲಿ ಇದ್ದಂಥ ವೈಬ್ರೇಷನ್ ಅನ್ನೋಂಥದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಆಗ ಬ್ರಹ್ಮ ಬಾಬರವರ ಅನುಭವ ನನಗೆ ಆಗಿತ್ತು. ಅಲ್ಲಿ ನನ್ನನ್ನು ಕರೆದು ಅವ್ರ ವಾಯ್ಸ್, ಯಾಕಂದರೆ ನಂದು ಅವ್ರ ರೆಕಾರ್ಡಿಂಗ್ ಕೇಳಿದ್ದೀನಿ, ಇದು ಟೇಪ್ ರಿಕಾರ್ಡ್ರಲ್ಲಿ ಅವ್ರ ವಾಯ್ಸ್ ಕೇಳಿದ್ದೀನಿ. ಸೊ ಅದೇ ಥರ ವಾಯ್ಸ್, ಆದರೆ ಅದಕ್ಕೆ ಕೇಳೋಕ್ಕೆ ಮುಂಚೆ ಈ ಒಂದು ಅನುಭವ ಆಗಿದ್ದು, ಅವ್ರ ವಾಯ್ಸ್ನಲ್ಲಿ ನನ್ನ ಹೆಸರನ್ನು ಕರೆದಂಗೆ, ಈ ರೀತಿಯಾದಂಥದ್ದು ಆ ಒಂದು ವೈಬ್ರೇಷನ್. ಮತ್ತು ಕಾಲೇಜಿಂದ ಬರಬೇಕಾದ್ರೂ ಸಹ ನನಗೆ ಮಧ್ಯಾಹ್ನ ಕಾಲೇಜ್ ಬಿಡ್ತಾ ಇದ್ದಿದ್ದು ಟೈಮ್ 2-3 ಗಂಟೆ ಟೈಮ್, ಫುಲ್ ಬಿಸಿಲು ಇರ್ತಿತ್ತು. ಬಾಬರವ್ರು ಆನ್ ದ ವೇ ಅದು ಗೀತಾ ಪಾಠಶಾಲೆ, ಅಷ್ಟು ಸೆಳೆತ ಆಗ್ತಿತ್ತು, ಹೋಗಲೇಬೇಕು ಅಲ್ಲಿಗೆ. ಹೋಗಿ ಕುತ್ಕೊಂಡಿದ್ದ ತಕ್ಷಣ ನಾನು ಒಂಥರ ತಾಯಿ ಮಡ್ಲಲ್ಲಿ ಕುತ್ಕೊಂಡಂಗೆ ಪ್ರಶಾಂತತೆ, ಒಂಥರ ಹಗುರ. ಮುರಳಿ ಓದಿದ ಮೇಲೇ ನಾನು ಮತ್ತೆ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಿತ್ತು.
ಸ್ಟಾರ್ಟಿಂಗ್ನಲ್ಲಿ ಅಮ್ಮ ಕರಿಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಂಥ ಪ್ರಶ್ನೆ, ಇವರು ಏನು ಈ ಥರ ನನ್ನ ಚಿಕ್ಕ ವಯಸ್ಸಿನಲ್ಲಿ ಆಶ್ರಮಕ್ಕೆ ಕರ್ಕೊಂಡೋಗಿ ನನ್ನನ್ನು ವೃದ್ಧಳನ್ನಾಗಿ ಮಾಡಿಬಿಡ್ತಿದ್ದಾರೆ ಅನ್ನುವಂಥ ಒಂದು ಭಾವನೆ ಉತ್ಪನ್ನ ಆಗ್ತಿತ್ತು. ಇದು ಈಗಲೇ ನಾನು ಸುಮ್ಮನೆ ಹೋಗಬೇಕಷ್ಟೇ, ಅದರಲ್ಲೆಲ್ಲ ಗಮನ ಕೊಡಬಾರ್ದು, ನನ್ನ ಸ್ಟಡೀಸ್ ಮೇಲೆ ಗಮನ ಕೊಡಬೇಕು ಅನ್ನುವಂಥದ್ದು ತುಂಬ ಹೆಚ್ಚಿಗೆ ಒಂದು ಭಾವನೆ ಇರ್ತಿತ್ತು. ಬಟ್ ಆದರೆ ಮುರಳಿ ನನ್ನ ಕೈನಲ್ಲಿ ಕೊಟ್ಟಿದ್ದಕ್ಕೆ ಅದು ನಾನು ಹೋದಾಗ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಒಂದು ಇತಿಹಾಸ ಭೂಗೋಳ ಅಂತ ಹೇಳ್ತಾರೆ, ಆತ್ಮ ಪರಮಾತ್ಮ ಅಂತ ಹೇಳ್ತಾರೆ, ಜೊತೆಗೆ ಇದರ ಅನುಭವಗಳು ನನಗೆ ಇನ್ನೂ ಇದೆ, ಇನ್ನೂ ಒಂಥರ ಒಂದು ಕ್ಯೂರಿಯಾಸಿಟಿ, ಇನ್ನೂ ತಿಳ್ಕೋಬೇಕು. ಸರಿ, ನಾನು ಬಾಬಾರವ್ರ ಜೊತೆ ಮಾತಾಡಿದೆ ಒಂದ್ಸರಿ. ಬಾಬಾ, ಸರಿ, ಪ್ರಪಂಚದಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಅದನ್ನು ನಡೆಸ್ತಿದೆ ಅಂತ ಗೊತ್ತು, ಅದು ನೀವೇನಾ ಹಾಗಿರ್ತೀರಾ? ಸರಿ, ನಾನು ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ಡೆಪ್ತಾಗಿ ಹೋಗ್ತೀನಿ, ಫಾಲೋ ಮಾಡ್ತೀನಿ. ನಿಯಮಗಳಿಗೇನು ತೊಂದರೆ ಆಗಲಿಲ್ಲ, ಯಾಕಂದರೆ ಅಮ್ಮ ಫಾಲೋ ಮಾಡೋ ಕಾರಣ. ಮತ್ತು ನನಗೆ ಮಾಂಸಾಹಾರ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದರಲ್ಲಿ ತುಂಬಾ ನನಗೆ ಭಕ್ತಿ ಮಾರ್ಗದಲ್ಲೂ ಸಹ ತಿಂದಾಗ ನನ್ನ ಹೆಲ್ತ್ ಅಪ್ಸೆಟ್ ಆಗಿಬಿಡ್ತಿತ್ತು. ಹಾಗಾಗಿ ಮನೆಯಲ್ಲಿ ಫೋರ್ಸ್ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ಅದು ನನಗೆ ತುಂಬ ಸಪೋರ್ಟಿವ್ ಆಗಿತ್ತು, ಸಂತೋಷ ಆಯಿತು ಕೂಡ. ಮಾಂಸಾಹಾರ ಇಲ್ಲ, ಓಕೆ, ಅದನ್ನು ನಾನು ಫಾಲೋ ಮಾಡ್ಕೊಳ್ತೀನಿ, ನಿಯಮಗಳು ಫಾಲೋ ಮಾಡ್ಕೊಳ್ತೀನಿ. ಸೊ ಅಂದರೆ ಕಂಪ್ಲೀಟಾಗಿ ನಾನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಕೊಡೋದಿಲ್ಲ ಅಂತ. ಬಟ್ ಆದರೆ ಹೋಗ್ತಾ ಹೋಗ್ತಾ ಕಾಲೇಜ್ನಲ್ಲಿ ಹೋದರೂ ಸಹ ನನಗೆ ಲೆಕ್ಚರರು ಉಪಾಧ್ಯಾಯರು ನಿಂತ್ಕೊಂಡು ಪಾಠ ಮಾಡಬೇಕಾದ್ರೆ ನನಗೆ ಬ್ರಹ್ಮಬಾಬರವರ ಅನುಭವ ಆಗ್ತಿತ್ತು. ಇನ್ನೇನು ಇದರಲ್ಲಿದೆ, ಇನ್ನೇನು ಸಾರ ಇಲ್ಲ ಇದರಲ್ಲಿ ಅನ್ನೋ ಥರ, ಎಲ್ಲ ಸುಮ್ಮನೆ ಕಳೆದೋಗಿರೋದನ್ನು ಮಾತ್ರ, ಇದು ಇನ್ನು ಮುಂದೆ ಬರೋದು ಏನು ಇದರಲ್ಲಿ ನಿಮ್ಗೆ ಸಿಗೋದಿಲ್ಲ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಒಂದು ಸರಿ ಏನಾಗಿದೆ, +2ನಲ್ಲಿ ಎಸ್ಸೈ ಬರೀಲಿಕ್ಕೆ ಹೇಳಿದ್ರು, ಅಸೈನ್ಮೆಂಟ್ ಇತ್ತು, ಎಸ್ಸೈ ಬರೀ, ಮೂಢನಂಬಿಕೆ ಬಗ್ಗೆ ಬರೀರಿ ಅಂತ ಹೇಳಿದ್ರು. ಬಾಬರವ್ರ ಮುರಳಿಯಲ್ಲಿ ಹೇಳ್ತಾರಲ್ವ, ನಾನು ಅನ್ನೋದನ್ನು ಬಿಡಿ ಅಂತ ಹೇಳಿದ್ರೆ, ಅಲ್ಲಿ ನಾನು ಮೈ ಅಂತ ಹೇಳೋವಂಥ ಮೇಕೆ ಕುರಿನ ಕಡಿತಾರೆ ಅಂಥೇಳಿ ಒಂದು ಮುರಳಿನಲ್ಲಿ ಬಂತು. ನಾನು ಅದನ್ನೇ ಬರೆದೆ, ಆದರೆ ನಮ್ಮ ಲೆಕ್ಚರರ್ ನನಗೆ ಅದಕ್ಕೆ ಮಾರ್ಕ್ಸ್ ಕೊಡಲಿಲ್ಲ. ತುಂಬ ಬೇಜಾರಾಯಿತು ಆ ಥರ. ಸೊ ಇವರಿಗೆ ಇಂಥ ಅಜ್ಞಾನ ಇದೆಯಲ್ಲ ಅಂತ ಒಂದಿನ ನಾನು ಏನು ಮಾಡಿದೆ, ಒಂದು ಪಾಂಪ್ಲೆಟ್ ತೊಗೊಂಡೋಗಿ ಕೊಟ್ಟೆ. ಅದಕ್ಕೆ ನಮ್ಮ ಲೆಕ್ಚರರು, ಇಷ್ಟು ಬೇಗ ಇದರಲ್ಲೆಲ್ಲ ಹೋಗಬಾರ್ದು, ಇದೆಲ್ಲ ನಿನ್ನ ವಯಸ್ಸಿಗೆ ಸಂಬಂಧಪಟ್ಟಿರುವಂಥದ್ದಲ್ಲಮ್ಮ, ನೀನು ಚೆನ್ನಾಗಿ ಓದ್ತಿದ್ಯಾ, ಬಟ್ ಅದರಲ್ಲಿ ಗಮನ ಕೊಡಬೇಕು ಅಂತ ಹೇಳಿ ನನಗೆ ಅವರು ತಿಳುವಳಿಕೆನ ಹೇಳಿದ್ರು. ಅವರ ಪ್ರಕಾರ ಅದು ಸತ್ಯನೇ, ನಿಜಾನೇ ಆ್ಯಕ್ಚುಲಾಗಿ. ಬಟ್ ನನಗೆ ಇದ್ದಂಥ ಒಂದು ಸೆಳೆತ ಆಧ್ಯಾತ್ಮಿಕತೆಯಲ್ಲಿ, ಆ ಕ್ಯೂರಿಯಾಸಿಟಿ ನನಗೆ ಈ ಒಂದು ಜೀವನದಲ್ಲಿ ಇನ್ನೂ ಗಾಢವಾಗಿ ಹೋಗಬೇಕು ಅನ್ನುವಂಥದ್ದು ಫೀಲ್ ಆಯಿತು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿನೂ ಸಹ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ರು, ಆದರೆ ನಿಮ್ಮ ತಂದೆ ಅಥವಾ ನಿಮ್ಮ ರಿಲೇಷನ್ಸು ಅವ್ರದ್ದೆಲ್ಲ ಒಂದು ರಿಯಾಕ್ಷನ್ ಹೇಗಿತ್ತು? ಅವ್ರದ್ದೆಲ್ಲ ರಿಯಾಕ್ಷನ್ ಅಂತ ಹೇಳಿದಾಗ, ನಾವು ಅಷ್ಟೊಂದು ಸಂಬಂಧಿಗಳ ಜೊತೆ ಅಜ್ಜಿ ತಾತ ತೀರ್ಕೊಂಡ್ಮೇಲೆ ಸಂಬಂಧದಲ್ಲಿ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಅಮ್ಮ ಕೆಲ್ಸಕ್ಕೆ ಹೋಗೋರು, ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ಕೆಲಸ ಆಗ್ತಿತ್ತು, ಮತ್ತು ಸಂಜೆ ಮುರಳಿ ಕ್ಲಾಸ್ಗೆ ಹೋಗೋದು, ಈ ಥರ ಇರ್ತಿತ್ತು. ನಂದು ಕಾಲೇಜ್, ಅದರಲ್ಲಿ ನಾವು ಜಾಸ್ತಿ ಅಷ್ಟಾಗಿ ಆ ಥರ ಸಂಬಂಧದಲ್ಲಿ ಬಂದವ್ರಿಗೆ, ಓಕೆ ನಿಮ್ಮ ಅಮ್ಮನಿಗೇನೋ ಈ ಒಂದು ಆಶ್ರಮದ ಜೀವನ ಇಷ್ಟ ಆಗಿಬಿಟ್ಟಿದೆ, ನಿನ್ನನ್ನು ಅವ್ರನ್ನ ಅದರಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಈ ಥರ ಹೇಳೋರು ಅಷ್ಟೇ. ಬಟ್ ತುಂಬ ಜನ ಇಂಡೈರೆಕ್ಟಾಗಿ ಅಮ್ಮ ಅವರನ್ನು ಫೋರ್ಸ್ ಮಾಡೋರು, ಈ ಥರ ಎಲ್ಲ ಹೆಣ್ಮಗಳನ್ನು ಮಾಡಬಾರ್ದು, ಕರ್ಕೊಂಡು ಹೋಗಬಾರ್ದು ಅಂತೆಲ್ಲ ಹೇಳೋರು. ಬಟ್ ಸ್ವಲ್ಪ ದಿನವೇ ಅದು ಆ್ಯಕ್ಚುಲಿ ಅಮ್ಮ ನನ್ನ ಕರ್ಕೊಂಡೋಗಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಸೆಳೆತ ಸ್ಟಾರ್ಟ್ ಆಗೋಯ್ತಲ್ಲ, ಅಮ್ಮನಿಗೆ ಭಯ ಜಾಸ್ತಿ ಆಗೋಯ್ತು. ಸಂಬಂಧಿಗಳು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಅಮ್ಮ ಸ್ವಲ್ಪ ದಿನ ನಿಂತುಬಿಟ್ಟು ನಾನು ಅದನ್ನು, ಸೊ ನನಗೆ ಆ ಒಂದು ವಿಷಯದಲ್ಲಿ ಬೇಜಾರಾಗುತ್ತೆ. ಬಾಕಿ ನನಗೆ ಅಮ್ಮ ಒಂದು ಸ್ವಲ್ಪ ಸಪೋರ್ಟ್, ನನ್ನ ಫೀಲಿಂಗ್ಸ್ ಹೇಳ್ಕೊಬೇಕಾದ್ರೆ, ನೀವು ಹೋಗಿರೋ ದಾರಿನೇ, ನಿಮಗೆ ಅನುಭವ ಆಗಿದೆ ಅಲ್ವಾ, ಸೊ ಪ್ರಪಂಚದವರ ಮಾತನ್ನು ಕೇಳಿ ನಿಮ್ಮ ಅನುಭವ, ನಿಮ್ಮ ಭಾಗ್ಯವನ್ನು ಯಾಕೆ ಕಳ್ಕೊಳ್ತೀರಾ ಅಂತ ಹೇಳಿದ್ರೆ, ಆವಾಗ ನನ್ನ ಮಾತು ಕೇಳೋರು. ಮತ್ತು ಸಂಬಂಧಿಗಳಿಗೂ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಕೆಲವರಿಗೆ ಇರೋದಿಲ್ಲ, ಸಂಬಂಧಿಗಳ ಮಾತುಗಳನ್ನು ಕಷ್ಟ ಅನಿಸುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಹತ್ರ ಯಾರೂ ಬಂದು ಕ್ವಶನ್ ಮಾಡ್ತಿರ್ಲಿಲ್ಲ. ಸೊ ಅದು ಬಾಬರವರ ಒಂದು ಗಿಫ್ಟ್ ಇತ್ತು. ಸೊ ಹೇಳ್ತಿದ್ರು ಸಹ ಕೆಲವರು, ಬಟ್ ಆದರೆ ನನ್ನ ಸ್ಟಡೀಸ್ ನನಗೆ ಮುಖ್ಯ, ನಾನು ಅದೇ ಥರ ಇದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ನಾನು ಅವ್ರಿಗೆ ಹೇಳಿ ಬಿಟ್ಬಿಡ್ತಿದ್ದೆ ಅಷ್ಟೆ.
ನನ್ನ ಸ್ಟಡೀಸ್ ಮುಗಿಸ್ಕೋಬೇಕು, ಅದ್ರವರೆಗೂ ನಾನು ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಇದ್ದರೆ ನಿಮಗೇನು ಕಷ್ಟ ಅಂಥೇಳಿ ಆ ರೀತಿ ಅವರನ್ನು ನಾನು ಅವಾಯ್ಡ್ ಮಾಡ್ತಿದ್ದೆ. ಕೆಲವೊಂದು ವಿಷಯಗಳಲ್ಲಿ ಇರುತ್ತಲ್ವ, ಹೆಣ್ಮಕ್ಳು ಮನೆಗೆ ದೊಡ್ಡ ಹುಡುಗಿ, ಇವ್ರಿಗೆ ನೆಕ್ಸ್ಟು ಏನು ಮಾಡಬೇಕು, ಇದು ಅಜ್ಜಿ ತಾತ ಹೋದ್ಮೇಲೆ ಸಂಬಂಧಿಗಳು ಮಾಡಬೇಕಾಗತ್ತೆ, ಮುಂದೆ ನಿಂತು ಮಾಡಬೇಕಾಗತ್ತೆ, ಈ ಶಬ್ದಗಳಲ್ಲಿ ನಾನು ಈ ರೀತಿ ಅವರಿಗೆ ಹೇಳ್ತಿದ್ದೆ ಅಷ್ಟೆ. ನೀವು ಹೇಳಿದ್ರಿ ನಿಮ್ಮ ಒಂದು ಕಾಲೇಜ್ ದಿನದಲ್ಲೇ ನೀವು ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಿಮ್ಮ ಒಂದು ಪಯಣವನ್ನು ಶುರು ಮಾಡಿದ್ರಿ. ನಿಮ್ಮ ಫ್ರೆಂಡ್ಸು, ಯಾಕಂದರೆ ಕಾಲೇಜ್ ಲೈಫ್ ಅಂದಮೇಲೆ ಫ್ರೆಂಡ್ಸ್ ಎಲ್ಲ ಇದ್ದೇ ಇರ್ತಾರೆ. ಸೊ ಆ ಫ್ರೆಂಡ್ಸ್ ಎಲ್ಲ ನಿಮಗೆ ಈ ವಿಷಯದ ಬಗ್ಗೆ ಏನು ಹೇಳ್ತಾಯಿದ್ರು? ಹಾಂ, ಅಂದರೆ ಸ್ಟಾರ್ಟಿಂಗ್ನಲ್ಲೇ ನಾನು ನಿಮ್ಗೆ ಹೇಳಿದೆ, ನನಗೊಂದು ಸ್ವಲ್ಪ ಭಯದ ಸ್ವಭಾವ, ನಾನು ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ಅವ್ರ ಹತ್ರ ನಾನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ನಾನು ಮನೆಯಲ್ಲಿ ಹೋಗ್ತಿದ್ದೆ ಅಷ್ಟೇ, ಬಾಕಿ ಈ ಥರ ಆಶ್ರಮಕ್ಕೆ ಹೋಗ್ತಿದ್ದೀನಿ ಅವಾಗೆಲ್ಲ ಫೋನ್ ಕಾಲ್ಸ್ ಕೂಡ ಅಷ್ಟೊಂದು ಇರ್ತಿರ್ಲಿಲ್ಲ ನೋಡಿ. ಸೊ ಹಾಗಾಗಿ ನಾವು ಅಷ್ಟೊಂದು ಟಚ್ಚಲ್ಲಿ ಇರ್ತಿರ್ಲಿಲ್ಲ ಎಲ್ಲರೂ. ಕಾಲೇಜಲ್ಲಿ ಹೋಗೋದು, ಅಲ್ಲಿ ಮಾತ್ರ ಮಾತಾಡೋದಿರ್ತಿತ್ತು, ಅಷ್ಟು ಬಿಟ್ಟರೆ ಬಾಕಿ ನಾನು ಈ ಥರ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗ್ತಿದ್ದೀನಿ, ನೀವು ಬನ್ನಿ ಅಂತ. ಯಾಕಂದರೆ ಅವ್ರ ಹಾವಭಾವದಲ್ಲೇ ಗೊತ್ತಾಗ್ಬಿಡ್ತಿತ್ತು ಇವರು ಇದನ್ನು ಅಪೋಸ್ ಮಾಡೇ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನು ಅವರನ್ನು ಆ ವಿಷಯದಲ್ಲಿ ನಾನೇನು ಇನ್ವಾಲ್ವ್ಮೆಂಟಲ್ಲಿ ತರ್ತಿರ್ಲಿಲ್ಲ. ಕೆಲವೊಬ್ರಿಗೆ ಹೇಳ್ತಿದ್ದೆ, ಬಟ್ ನನಗೆ ತುಂಬ ಆತ್ಮೀಯರಾಗಿರೋರು ಅದಕ್ಕೆ ಅಪೋಸ್ ಮಾಡ್ತಿರಲಿಲ್ಲ. ಅವ್ರು ಮಾಡ್ತಾರೋ ಬಿಡ್ತಾರೋ, ಅವ್ರು ಬರ್ತಾರೋ ಬಿಡ್ತಾರೋ, ಬಟ್ ನನಗೆ ಅಪೋಸ್ ಆಗಿ ಮಾತಾಡ್ತಿರಲಿಲ್ಲ. ಹೌದಾ ಅಂತ ಕೇಳಿ ಸುಮ್ಮನಾಗ್ಬಿಡೋರು. ನೀವು ಈ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಶುರು ಮಾಡಿದ ಮೇಲೆ ನಿಮ್ಮ ಪಯಣವನ್ನು, ನಿಮ್ಮ ಆಚಾರ ವಿಚಾರ ನಡೆ ನುಡಿ ಇದರಲ್ಲಿ ಏನೆಲ್ಲ ಪರಿವರ್ತನೆಗಳನ್ನು ಮಾಡಿಕೊಂಡ್ರಿ? ಮುಖ್ಯವಾಗಿ ನನಗೆ ಮುರಳಿ ಕೈನಲ್ಲಿ ಕೊಟ್ಟಿದ್ದರಿಂದ ಅದರಲ್ಲಿದ್ದಂತಹ ಪವಿತ್ರತೆಯ ಒಂದು ಧಾರಣೆ ಏನಿದೆ ಅದು ತುಂಬ ಇಷ್ಟ ಆಯಿತು. ಮತ್ತಿನ್ನೊಂದು, ಭಗವಂತನೇ ನಮಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಸಹಯೋಗಿಯಾಗಿ ಅನ್ನುವಂಥ ಒಂದು ಶಬ್ದ ಏನಾಯಿತು ಮನಸ್ಸಿಗೆ ತುಂಬ ನಾಟ್ತು. ಏನಂದರೆ, ಈ ಒಂದು ಜನ್ಮ ನೀವು ನನಗೆ ನಿಮ್ಮ ಒಂದು ಜೀವನವನ್ನು ನಾನು ಹೇಳ್ದಂಗೆ ನಡ್ಕೊಳ್ಳೋದ್ರಿಂದ, ಶ್ರೀಮತವನ್ನು ಫಾಲೋ ಮಾಡೋದ್ರಿಂದ, ಅನುಸರಣೆ ಮಾಡೋದ್ರಿಂದ 21 ಜನ್ಮಕ್ಕೆ ನೀವು ಪ್ರಾಪ್ತಿಯನ್ನು ಪಡ್ಕೊಳ್ತೀರಾ. ಅದ್ರ ಜೊತೆಗೆ ನನಗೆ ಈಗ ನಿಮ್ಮ ಸಹಯೋಗದ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನನಗೆ ಧಾರ್ಮಿಕತೆಯಲ್ಲಂತೂ ಭಾವನೆ ಇರ್ತಿತ್ತು. ಭಗವಂತ ಅಂದರೆ ಆ ಒಂದು ನಿಯಮಗಳು ಅಂದರೆ, ಮತ್ತು ಇನ್ನೊಂದು ಚಿಕ್ಕಂದಿಂದ ನಮ್ಗೆ ಹೇಳಿರ್ತಾರೆ, ಈ ಒಂದು ನಿಯಮ ಫಾಲೋ ಮಾಡಲಿಲ್ಲ ಅಂದರೆ ದೇವ್ರ ಕೋಪ ಮಾಡ್ಕೊಳ್ತಾರೆ, ಶಾಪ ಕೊಟ್ಬಿಡ್ತಾರೆ, ಮತ್ತು ಕಣ್ಣು ಚುಚ್ಚಿಬಿಡ್ತಾರೆ. ಈ ಒಂದು ಭಯದ ಇದರಲ್ಲೇ ಇದ್ದಿದ್ದರಿಂದ ಸೊ ಮತ್ತು ದೇವಸ್ಥಾನಕ್ಕೆ ಹೋಗೋದು ಕೂಡ ನಮಗೆ ಚಿಕ್ಕಂದಲ್ಲಿ ಯಾಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ, ಹೋಗಬೇಕಲ್ವಾ, ಮತ್ತೇನಾದ್ರು ಕಷ್ಟ ಬರುತ್ತೆ ಅಂತೆಲ್ಲ ಈ ರೀತಿ ಭಯವನ್ನು ಏನೋ ಒಂದು ಅದು ಲಿಂಕ್ ಮಾಡಿಬಿಟ್ಬಿಡ್ತಿದ್ರು ಧಾರ್ಮಿಕತೆಗೆ, ಒಂದು ಭಯ, ಅದನ್ನು ಫಾಲೋ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಇರಬೇಕಾದಾಗ ಭಗವಂತನೇ ನಮ್ಮನ್ನು ಈ ಒಂದು ಸಹಯೋಗ ಕೇಳಬೇಕಾದ್ರೆ ನನ್ನ ಜೀವನ ಅವರಿಗೋಸ್ಕರ ಅಂತ ಅವಾಗ ನಾನು ಡಿಸೈಡ್ ಮಾಡಿದೆ. ಅವ್ರು ಹೇಳ್ದಂಗೆ ನಾನು ನಡ್ಕೋಬೇಕು ಅಂಥೇಳಿ. ಅದ್ರ ಜೊತೆಗೆ ಒಂದು ಅಲೌಕಿಕ ಅನುಭವಗಳು ನನಗೆ ತುಂಬ ಸಪೋರ್ಟ್ ಮಾಡ್ತು. ಯಾಕಂದರೆ ಇನ್ನೂ ಒಂದು ಸ್ಥಿರತೆಯನ್ನು ನನಗೆ ಕೊಡ್ತು ಅಲೌಕಿಕ ಅನುಭವಗಳು. ಆ ಮುರಳಿಯಲ್ಲಿ ಇದ್ದಂಥ ಒಂದೊಂದು ಶಬ್ದಗಳು ನನಗೇ ಹೇಳ್ತಿದ್ದಾರೆ ಅನ್ನೋಂಥ ಒಂದು ಭಾವನೆ ಜಾಸ್ತಿ ಆಗ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಅದೆರಡು ಶಬ್ದ ನನಗೆ ಯಾವಾಗಲೂ ಕೂಡ ನನ್ನ ಕಿವಿಯಲ್ಲಿ ಏನು ಹೇಳ್ತಾರೆ ಗುಂಗ್ತಾನೆ ಇರ್ತಿತ್ತು. ಸೊ ಹಾಗಾಗಿ ನಾನು ನನ್ನ ಜೀವನವನ್ನು ಆ ದಾರಿನಲ್ಲಿ ಹೋಗಬೇಕು ಅಂತ ನಿರ್ಣಯ ತಗೊಂಡಿದ್ದೆ, ಬಟ್ ಯಾರ ಹತ್ರನೂ ಹೇಳಿರಲಿಲ್ಲ. ನೀವು ಈ ಸೇವಾ ಕೇಂದ್ರಕ್ಕೆ ಹೋಗ್ತಾಯಿದ್ರಿ, ಅಲ್ಲಿ ಒಂದು ಸತ್ಸಂಗದ ಕ್ಲಾಸ್ಗಳನ್ನು ಕೇಳೋದಕ್ಕೆ ಯಾರೆಲ್ಲ ಬರ್ತಿದ್ರು, ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿರ್ತಿತ್ತು, ಅಥವಾ ಅವರು ನಿಮಗೆ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ನಡೆಯೋದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು? ಅಂದರೆ ಅಲ್ಲಿ ಗೀತಾಪಾಠ ಶಾಲೆ, ಅಲ್ಲಿ ಯಾವುದೇ ನಮ್ಮ ಥರ ಸರೆಂಡರ್ ಟೀಚರ್ಸ್ ಅನ್ನೋವಂಥ ಪ್ರಶ್ನೆನೇ ಇಲ್ಲ. ಬಾಕಿ ಎಲ್ಲ ವಯಸ್ಸಾದಂಥ ಮಾತೆಯರು, ಬ್ರದರ್ಸ್ ಈ ಥರ ಬರೋರು, ಅಣ್ಣಂದರು ಬರೋರು. ಸೊ ಆ ರೀತಿ ಇರಬೇಕಾದ್ರೆ ಅವರು ಮುರಳಿ ಓದಬೇಕಾದ್ರೆ ತುಂಬ ಸಂತೋಷ ಪಡೋರು, ಚೆನ್ನಾಗಿ ಹೇಳ್ತಿದ್ದೀರಾ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಸೊ ಈ ರೀತಿ ಬೇರೆ ಬೇರೆ ಊರಿಂದ ಬರೋರು ಕೂಡ. ಒಂದು ಸರಿ ನನಗಿನ್ನೂ ನೆನಪಿದೆ, ಆಂಧ್ರದಿಂದ ಒಬ್ಬ ಅಣ್ಣವ್ರು ಬಂದಿದ್ರು. ಅವರು ಏನು ಅಂತ ನನಗೆ ಯಾವುದೇ ಪರಿಚಯ ಇಲ್ಲ, ವಯಸ್ಸಾದ ಅಣ್ಣವರು. ಅವ್ರು ಬಂದು ನಿಮ್ಗೇನು ಅನುಭವ ಆಗ್ತಿದೆ ಅಂತ. ನನಗೆ ಅವಾಗೇನು ಹೇಳ್ಕೊಳಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಹೇಳಿದೆ ನಾನು, ನನಗೇನು ಅನುಭವ ಆಗ್ತಿಲ್ಲ, ಆದರೆ ಅಮ್ಮನ ಜೊತೆ ಬರ್ತಿದ್ದೀನಿ ಅಂತ, ಅಮ್ಮ ಅವ್ರ ಜೊತೆ ಬರ್ತಿದ್ದೀನಿ ಅಂತ ಹೇಳಿದೆ. ಸೊ ಅದಕ್ಕೆ ನನಗೆ ದೃಷ್ಟಿ ಕೊಟ್ಟರು ಅವರು. ದೃಷ್ಟಿ ಕೊಟ್ಟು ಒಂದು ಕಂಟಿನ್ಯೂಸ್ ಆಗಿ 1 ಮಿನಿಟ್ ಕಂಟಿನ್ಯೂಸ್ ಆಗಿ ದೃಷ್ಟಿ ಕೊಟ್ಟರು. ಆವಾಗ ನನಗೇನು ಅನುಭವ ಆಗಲಿಲ್ಲ, ನಾನು ಇವರು ದೃಷ್ಟಿ ಕೊಡ್ತಿದ್ದಾರೆ ಅಂತ ನೋಡ್ತಿದ್ದೆ ಅಷ್ಟೇ. ಅವರ ಆತ್ಮವನ್ನು ಆತ್ಮ ದೃಷ್ಟಿಯಲ್ಲಿ ನೋಡ್ತಿದ್ದೆ. ಸೊ ಏನಾದರೂ ಅನುಭವ ಆಯಿತಾ ಅಂತ ಕೇಳಿದ್ರು, ಏನೂ ಅನುಭವ ಆಗಲಿಲ್ಲ ಅಂತ ಹೇಳಿದೆ.
ಅಷ್ಟೇ. ಬಾಕಿ ಆ ಥರ ಕೆಲವೊಂದು ಎಲ್ಲರೂ ಎಂಕರೇಜ್ ಮಾಡೋದು, ಯೋಗ ನಮ್ಮನ್ನು ಗದ್ದೆ ಮೇಲೆ ಕೂರಿಸಿ ಯೋಗಾಭ್ಯಾಸ ಮಾಡಿಸಿ ಅಂತ ಹೇಳೋದು, ಈ ರೀತಿ ನನಗೆ ಎಂಕರೇಜ್ ಮಾಡೋರು ಎಲ್ಲನೂ. ಸೊ ವಿಶೇಷವಾಗಿ ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಲ್ವಾ, ಅವರ ಸಂಕಲ್ಪಗಳ ಶಕ್ತಿ. ನನಗೇನು ಆ ಸಮಯದಲ್ಲಿ ಅನುಭವ ಆಗದೇ ಇರಬಹುದು, ಬಟ್ ಅವ್ರು ನನಗೋಸ್ಕರ ಒಂದು ಶ್ರೇಷ್ಠ ಸಂಕಲ್ಪ ಖಂಡಿತ ಮಾಡಿರ್ತಾರೆ. ಸೊ ಈ 15 ವರ್ಷದ ಒಂದು ಜರ್ನಿಯಲ್ಲಿ, ಒಂದು ಪಯಣದಲ್ಲಿ ಒಂದು ಸಂಕಲ್ಪ ಶಕ್ತಿಯ ಒಂದು ಪರಿಚಯ ನನಗೆ ಚೆನ್ನಾಗಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ನಾನು ಕೃತಜ್ಞತೆಯನ್ನು ಮನಸ್ಸಿನಿಂದ ಯಾವಾಗಲೂ ಕೊಟ್ಕೊಳ್ತಾ ಇರ್ತೀನಿ. ಬಟ್ ಆದಿಯಲ್ಲಿ ನನಗವರು ಅವರ ಸಂಕಲ್ಪವನ್ನು ನನಗೆ ಕೊಟ್ಟಿದ್ದಾರೆ, ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆಯನ್ನು ಕೊಟ್ಟಿದ್ದಾರೆ. ಸೊ ಅನ್ನೋವಂಥ ಆ ಎಂಕರೇಜ್ಮೆಂಟು ಬರುವಂಥವರಲ್ಲಿ ಇರ್ತಿತ್ತು. ಮತ್ತು ಅಲ್ಲಿದ್ದಂಥ ಅಕ್ಕವರು, ಸರೋಜಕ್ಕವರು ಅಂತ, ದೇವದಾಸ್ ಅಣ್ಣವರು ಅಂತ, ಅವರು ಕ್ಲಾಸ್ ಮಾಡಬೇಕಾದ್ರೆ ತುಂಬ ಯೋಗಾಭ್ಯಾಸ ಮಾಡಿಸೋದು, ಈ ಒಂದು ಜೀವನದ ಮಹತ್ವವನ್ನು ತಿಳಿಸೋದು. ಸ್ವಯಂ ಧಾರಣಾಯುಕ್ತರು ಅವರು. ಅವರೇನು ಬಾಯಲ್ಲಿ ಹೇಳಿಲ್ಲ ಅಂದರೂ ಕೂಡ ಅವರು ಯಾವಾಗಲೂ ಅವ್ರ ಬಾಯಲ್ಲಿ ಬರ್ತಿದ್ದು ಬಾಬರೋರು ಆ ಶಬ್ದ. ಮತ್ತು ಇನ್ನೊಂದು ಸರಿ ಏನಾಯಿತು ಅಂದರೆ, ಕಾರಣಾಂತರದಿಂದ ಅಮ್ಮ ನಾನು ಒಂದು ತಿಂಗಳು ಹೋಗೋಕ್ಕಾಗಲಿಲ್ಲ ಸೆಂಟರ್ಗೆ. ಕಾರಣಾಂತರ, ನನ್ನ ಎಕ್ಸಾಮ್ ಹತ್ರ ಇರಬಹುದು ಬಹುಶಃ ಆ ಟೈಮ್, ಬಟ್ ಯಥಾರ್ಥವಾಗಿ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಏನಾಯಿತು, ಅಕ್ಕೋರು 70 ವರ್ಷದವರು ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ರು. ಯಾಕೆ ಬರ್ತಾ ಇಲ್ಲ? ದಾರಿ ಗೊತ್ತಿರಲಿಲ್ಲ ಅವರಿಗೆ, ಹುಡ್ಕೊಂಡು ಬಂದಿದ್ರು. ನಮ್ಮ ಮನೆ ಫಸ್ಟ್ ಫ್ಲೋರು. ಅಕ್ಕಪಕ್ಕದವ್ರ ಹತ್ರ ಎಲ್ಲ ಕೇಳಿಕೊಂಡು ಆ ದಿನ ಮಾತ್ರ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಅಯ್ಯೋ, ಅಷ್ಟು ವಯಸ್ಸಾದವರು, ಅವ್ರಿಗೆ ನಮಗೇನು ಕೊಡಬೇಕಿದೆ ಅಥವಾ ಅವರಿಂದ ನಮಗೇನು ಬರಬೇಕಿದೆ. ಸೊ ಅವ್ರು ಬಂದು ನಮ್ಮನ್ನು ಹುಡ್ಕೊಂಡು ಮನೆಗೆ ಯಾಕೆ ಬರಲಿಲ್ಲ, ಏನು ತೊಂದರೆ, ಈ ಒಂದು ಮಾತು ನನಗೆ ತುಂಬಾ ಮನಸ್ಸಿಗೆ ನಾಟಿತು. ಆನಂತರ ಯಾವುದೇ ಕಾರಣಕ್ಕೂ ಏನಾದರೂ ಇನ್ ಕೇಸ್ ಹೋಗೋಕ್ಕಾಗಲಿಲ್ಲ ಅಂದರೆ ಹೋಗ್ಬಿಟ್ಟು ಈ ಕಾರಣದಿಂದ ನಾನು ಬರೋಕ್ಕಾಗಲ್ಲ ಅಂತ ಮುಂಚಿತ ಹೇಳ್ಬಿಡ್ತಿದ್ದೆ. ಅಥವಾ 2 days 3 ಡೇಸ್ಗೆಲ್ಲ ಏನು ಹೇಳ್ತಿಲ್ಲ. ಆದರೂ ಸಹ ಆ 3 ದಿನ ಹೋಗೋಕ್ಕಾಗಲಿಲ್ಲ, 4 ದಿನ ಹೋಗೋಕ್ಕಾಗಲಿಲ್ಲ ಅಂದರೆ ಹೋಗ್ಬಿಟ್ಟು ಅಕ್ಕವರೇ ಈ ಕಾರಣದಿಂದ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದೆ. ಸೊ ಅದು ಒಂದು ಸೆಳೆತ ಅವ್ರ ಮೇಲೆ ತುಂಬ ಇರ್ತಿತ್ತು. ಯಾಕಂದರೆ ವಯಸ್ಸಾದವರು ನಮಗೋಸ್ಕರ ಅವರ ಒಂದು ದೈಹಿಕ ಶ್ರಮವನ್ನು ಕೊಟ್ಟು ಅವರ ಸಮಯವನ್ನು ತೆಗೆದು ನಮಗೋಸ್ಕರ ಅಷ್ಟು ದೂರ ಬರ್ತಾರೆ ಅಂದರೆ ಅದು ತುಂಬಾ ಒಂದು ಅವರೊಂದು ಕಾಳಜಿ, ಅವರೊಂದು ಪ್ರೀತಿ ಅನ್ನುವಂಥದ್ದು. ಅದಕ್ಕೆ ರಿಟರ್ನ್ ಕೊಡಬೇಕು. ಯಾಕಂದ್ರೆ ನಮ್ಮಲ್ಲಿ ಏನಂದರೆ ದೊಡ್ಡವರಿಗೆ ತುಂಬ ನಮ್ಮಿಂದ ಕಷ್ಟ ಆಗಬಾರ್ದು ಅನ್ನೋವಂಥ ಒಂದು ಭಾವನೆಯಲ್ಲಿ ಬೆಳೆದಂಥವ್ರು ನಾವು. ಸೊ ಅದರಲ್ಲಿ ಆ ನಿಟ್ಟಿನಲ್ಲಿ ಅದು ನನಗೆ ಅವ್ರ ಮೇಲೆ ತುಂಬ ಭಾವನೆ ಹೆಚ್ಚಾಯಿತು. ತಮ್ಮ ಜೀವನದ ಅನುಭವಗಳು ತುಂಬ ಶ್ರೇಷ್ಠವಾಗಿದ್ದಾವೆ ಮತ್ತು ತುಂಬ ಕುತೂಹಲಕಾರಿಯಾಗಿದ್ದಾವೆ. ಆದರೆ ಸಮಯದ ಅಭಾವದಿಂದ ಇವತ್ತಿನ ಈ ಸಂಚಿಕೆಯನ್ನು ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ತಾವು ಮತ್ತೊಮ್ಮೆ ಸಮಯವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಒಂದು ಅನುಭವಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯ ಒಂದು ಸೆಳೆತ ಅನ್ನೋದೇನಿರುತ್ತೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಒಂದು ಬಾರಿ ಆಧ್ಯಾತ್ಮಿಕತೆಯ ರುಚಿಯನ್ನು ನೋಡಿದರೆ ವ್ಯಕ್ತಿ ಆ ಆಧ್ಯಾತ್ಮಿಕತೆಯಿಂದ ದೂರ ಇರೋದು ಕಷ್ಟ ಆಗುತ್ತೆ. ಯಾಕಂದರೆ ಮನಸ್ಸಿಗೆ ಬೇಕಾದಂಥ ಎಲ್ಲ ಶಕ್ತಿಗಳು, ಗುಣಗಳು ಆಧ್ಯಾತ್ಮಿಕತೆಯಲ್ಲಿ ಇದ್ದಾವೆ. ಅವುಗಳನ್ನು ನಾವು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡ ಮೇಲೆ ಆಧ್ಯಾತ್ಮಿಕತೆಯಿಂದ ದೂರ ಇರೋದು ಕಷ್ಟನೇ ಆಗುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.